ನಮಸ್ಕಾರ, ನಾನು ಡಾಕ್ಟರ್ ದೀಪಕ್. ಇವತ್ತು ಮೆಟರ್ನಲ್ ಸ್ಕ್ರೀನಿಂಗ್ ಟೆಸ್ಟ್ ಅಂದ್ರೆ ಡಬಲ್ ಮಾರ್ಕರ್, ಟ್ರಿಪಲ್ ಮಾರ್ಕರ್ ಹಾಗೂ ಕ್ವಾಡ್ರಿಪಲ್ ಮಾರ್ಕರ್ ಬಗ್ಗೆ ಸಂಪೂರ್ಣವಾಗಿ ತಿಳಿದುಕೊಳ್ಳೋಣ. ಏನಿದು ಮೆಟರ್ನಲ್ ಸ್ಕ್ರೀನಿಂಗ್ ಅಂತಂದ್ರೆ ಇದು ಪ್ರೆಗ್ನೆನ್ಸಿನಲ್ಲಿ ಮಾಡುವಂತ ಒಂದು ಟೆಸ್ಟ್. ಮಗುವಿನಲ್ಲಿ ಕೆಲವು ಡಿಫಾರ್ಮಿಟೀಸ್ ಇದೆಯಾ ಅಥವಾ ಕ್ರೋಮೋಸೋಮಲ್ ಅಬ್ನಾರ್ಮಾಲಿಟೀಸ್ ಇದೆಯಾ ಅಂತ ಕಂಡುಹಿಡಿಯುವಂತ ಒಂದು ಟೆಸ್ಟ್. ಯಾಕೆ ಇದಿಷ್ಟು ಇಂಪಾರ್ಟೆಂಟ್ ಈ ಟೆಸ್ಟ್ ಅಂತ ಹೇಳಿದ್ರೆ, ಈ ಟೆಸ್ಟ್ ಪ್ರಮುಖವಾಗಿ ಮಗುವಿನಲ್ಲಿ ಡೌನ್ ಸಿಂಡ್ರೋಮ್, ಎಡ್ವರ್ಡ್ ಸಿಂಡ್ರೋಮ್, ಪಟೋ ಸಿಂಡ್ರೋಮ್ ಹಾಗೂ ನ್ಯೂರಲ್ ಟ್ಯೂಬ್ ಡಿಫೆಕ್ಟ್ಸ್ ಏನಾದರೂ ಇದೆಯಾ ಅಂತ ಕಂಡುಹಿಡಿಯುತ್ತೆ. ಯಾಕೆ ಈ ಸಿಂಡ್ರೋಮ್ಸ್ಗಳು ಇಂಪಾರ್ಟೆಂಟ್ ಅಂತ ಹೇಳಿದ್ರೆ, ಎಕ್ಸಾಂಪಲ್ ತಗೊಳ್ಳೋದು ಅಂತ ಆದ್ರೆ ಡೌನ್ ಸಿಂಡ್ರೋಮ್ ಪ್ರತಿ 900 ಮಕ್ಕಳು ಹುಟ್ಟಿದ್ರೆ ಅದರಲ್ಲಿ ಒಂದು ಮಗುವಿಗೆ ಬರ್ಬೋದು. ಹಾಗೆ ಎಡ್ವರ್ಡ್ ಮತ್ತು ಪಟೋ ಸಿಂಡ್ರೋಮ್ ಪ್ರತಿ 5000 ಮಕ್ಕಳು ಹುಟ್ಟಿದ್ರೆ ಅದರಲ್ಲಿ ಒಂದು ಮಗುವಿಗೆ ಬರ್ಬೋದು. ಹಾಗೆ ನ್ಯೂರಲ್ ಟ್ಯೂಬ್ ಡಿಫೆಕ್ಟ್ಸ್ ಪ್ರತಿ 1000 ಮಕ್ಕಳು ಹುಟ್ಟಿದ್ರೆ 1 ರಿಂದ 11 ಮಕ್ಕಳಿಗೆ ಇದು ಬರುವ ಸಾಧ್ಯತೆ ಇರುತ್ತೆ. ಈ ಮೆಟರ್ನಲ್ ಸ್ಕ್ರೀನಿಂಗ್ ಟೆಸ್ಟ್ ನಲ್ಲಿ ಏನೇನ್ ಬರುತ್ತೆ ಅಂತಂದ್ರೆ, ಇದರಲ್ಲಿ ಪ್ರಮುಖವಾಗಿ ಡಬಲ್ ಮಾರ್ಕರ್, ಟ್ರಿಪಲ್ ಮಾರ್ಕರ್, ಕ್ವಾಡ್ರಿಪಲ್ ಮಾರ್ಕರ್ ಹಾಗೂ ಕಂಬೈನ್ಡ್ ಟೆಸ್ಟ್ ಗಳನ್ನ ನಾವು ಮಾಡ್ತೀವಿ. ಯೂಶಲಿ ಡಬಲ್ ಮಾರ್ಕರ್ನ 11 ವಾರದಿಂದ 14 ವಾರದ ತನಕ ನಾವು ಮಾಡ್ತೀವಿ. ಟ್ರಿಪಲ್ ಮಾರ್ಕರ್ನ 14 ವಾರದಿಂದ 22ನೇ ವಾರದ ತನಕ ಮಾಡ್ತೀವಿ. ಕ್ವಾಡ್ರಿಪಲ್ ಮಾರ್ಕರ್ನ 14 ವಾರದಿಂದ 22 ವಾರದ ತನಕ ಮಾಡ್ತೀವಿ. ಈ ದಿನಗಳು ಅಥವಾ ವಾರಗಳು ಕೆಲವೊಂದು ಸಾಫ್ಟ್ವೇರ್ ನಲ್ಲಿ ಚೇಂಜಸ್ ಆಗ್ಬಹುದು. ಸಾಮಾನ್ಯವಾಗಿ ಈ ವಾರಗಳಲ್ಲಿ ನಾವು ಮಾಡ್ತೀವಿ. ಹಾಗಾದ್ರೆ ಈ ಟೆಸ್ಟ್ಗಳಲ್ಲಿ ಏನೇನು ಟೆಸ್ಟ್ ಮಾಡ್ತೀವಿ ಅಂತ ಹೇಳಿದ್ರೆ, ಈಗ ಯೂಶಲಿ ಡಬಲ್ ಮಾರ್ಕರ್ ಅಲ್ಲಿ ಪ್ಯಾಪ್ ಎ ಅಂದ್ರೆ ಪ್ರೆಗ್ನೆನ್ಸಿ ಅಸೋಸಿಯೇಟೆಡ್ ಪ್ಲಾಸ್ಮಾ ಪ್ರೋಟೀನ್ ಅಂತ ಹೇಳ್ತೀವಿ, ಫ್ರೀ ಬೀಟಾ HCG ಹಾಗೂ ಕೆಲವೊಂದು ಅಲ್ಟ್ರಾಸೌಂಡ್ ಮಾರ್ಕರ್ಸ್ ನ ತಗೊಂಡು ಮಾಡ್ತೀವಿ. ಹಾಗೆ ಟ್ರಿಪಲ್ ಮಾರ್ಕರ್ ನಲ್ಲಿ AFP, ಬೀಟಾ HCG, ಅನ್ಕಾಂಜುಗೇಟೆಡ್ ಹಿಸ್ಟ್ರಿಯಾಲ್ ಹಾಗೂ ಅಲ್ಟ್ರಾಸೌಂಡ್ ಮಾರ್ಕರ್ಸ್ ನ ತಗೊಂಡು ಮಾಡ್ತೀವಿ. ಕ್ವಾಡ್ರಿಪಲ್ ಮಾರ್ಕರ್ ಕೂಡ ಬೀಟಾ HCG, ಅನ್ಕಾಂಜುಗೇಟೆಡ್ ಹಿಸ್ಟ್ರಿಯಾಲ್, AFP ಹಾಗೂ ಇನ್ಹಿಬಿನ್ ಎ ಮತ್ತು ಅಲ್ಟ್ರಾಸೌಂಡ್ ಡೀಟೇಲ್ಸ್ ನ ತಗೊಂಡು ಮಾಡ್ತೀವಿ. ಡಬಲ್ ಮಾರ್ಕರ್ ನಲ್ಲಿ 2 ಪ್ಯಾರಾಮೀಟರ್ನ ಬಯೋಕೆಮಿಕಲ್ ಪ್ಯಾರಾಮೀಟರ್ನ ಟೆಸ್ಟ್ ಮಾಡ್ತೀವಿ, ಹಾಗಾಗಿ ಅದಕ್ಕೆ ಡಬಲ್ ಮಾರ್ಕರ್ ಅಂತ ಹೆಸರು. ಟ್ರಿಪಲ್ ಮಾರ್ಕರ್ ನಲ್ಲಿ 3 ಪ್ಯಾರಾಮೀಟರ್ ಅಂದ್ರೆ AFP, ಬೀಟಾ HCG ಹಾಗೂ UV3 ಅನ್ಕಾಂಜುಗೇಟೆಡ್ ಹಿಸ್ಟ್ರಿಯಾಲ್ ಅಂತ ಏನ್ ಹೇಳ್ತೀವಿ ಅದನ್ನ ತಗೊಂಡ್ ಮಾಡ್ತೀವಿ, ಹಾಗಾಗಿ ಅದಕ್ಕೆ ಟ್ರಿಪಲ್ ಮಾರ್ಕರ್ ಟೆಸ್ಟ್ ಅಂತ ಹೆಸರು. ಕ್ವಾಡ್ರಿಪಲ್ ಮಾರ್ಕರ್ ನಲ್ಲಿ ಬೀಟಾ HCG, ಅನ್ಕಾಂಜುಗೇಟೆಡ್ ಹಿಸ್ಟ್ರಿಯಾಲ್, AFP ಹಾಗೂ ಇನ್ಹಿಬಿನ್ 4 ಟೆಸ್ಟ್ ನ ಮಾಡ್ತೀವಿ, ಹಾಗಾಗಿ ಅದಕ್ಕೆ ಕ್ವಾಡ್ರಿಪಲ್ ಮಾರ್ಕರ್ ಅಂತ ಹೆಸರು. ಹೇಗ್ ಮಾಡ್ತೀವಿ ಈ ಟೆಸ್ಟ್ ನ ಅಂತ ಹೇಳಿದ್ರೆ, ಇದು ಈಗ ನಾನು ಏನ್ ಹೇಳ್ದೆ ಬರೀ ಬಯೋಕೆಮಿಕಲ್ ಪ್ಯಾರಾಮೀಟರ್ ನ ತಗೊಂಡು ಮಾಡೋದಿಲ್ಲ, ಸುಮಾರು ಇನ್ಫಾರ್ಮೇಶನ್ ನ ತಗೊಂಡು ಮಾಡ್ತೀವಿ. ಬಯೋಕೆಮಿಕಲ್ ಪ್ಯಾರಾಮೀಟರ್ ಒಂದು ಇದ್ರೊಳಗೆ. ಹಾಗೆ ಏನೇನ್ ತಗೊಳ್ತೀವಿ ಅಂತ ಹೇಳಿದ್ರೆ, ಅಲ್ಟ್ರಾಸೌಂಡ್ ಮಾರ್ಕರ್ಸ್ ಅಂತ ಹೇಳಿದ್ರೆ ಕ್ರೌನ್ ರಂಪ್ ಲೆಂತ್ ಅಂತ ಹೇಳ್ತೀವಿ, ನ್ಯೂಕಲ್ ಟ್ರಾನ್ಸ್ಲೂಸೆನ್ಸಿ, ನೇಸಲ್ ಬೋನ್ ಇದೆಯಾ ಇಲ್ವಾ, DVPI, ಡಕ್ಟಸ್ ವೀನೋಸಿಸ್ ಪಲ್ಸಟೈಲ್ ಇಂಡೆಕ್ಸ್ ಅಂತ ಹೇಳ್ತೀವಿ. ಇದಿಷ್ಟನ್ನ ನಾವು ಅಲ್ಟ್ರಾಸೌಂಡ್ ಇಂದ ತಗೊಳ್ತೀವಿ. ಡೆಮೋಗ್ರಫಿಕ್ಸ್ಗೆ ಬಂದ್ರೆ ಏಜು, ರೇಸು, ವೆಯ್ಟು, ಹೈಟು ಹಾಗೂ ಇನ್ನೂ ಹಲವಾರು ಪ್ಯಾರಾಮೀಟರ್ಗಳನ್ನ ನಾವು ತಗೊಳ್ತೀವಿ. ಮೆಡಿಕಲ್ ಹಿಸ್ಟ್ರಿನಲ್ಲಿ ಡಯಾಬಿಟಿಸ್ ಇದೆಯಾ ಇಲ್ವಾ, ಇನ್ಸುಲಿನ್ ತಗೊಳ್ತಾ ಇದ್ದಾರಾ ಇಲ್ವಾ, ಸ್ಮೋಕಿಂಗ್ ಮಾಡ್ತಾರಾ, ಏನ್ ಡ್ರಗ್ಸ್ ತಗೊಳ್ತಾ ಇದ್ದಾರೆ, ಫ್ಯಾಮಿಲಿ ಹಿಸ್ಟ್ರಿ ಏನಾದರೂ ಇದೆಯಾ, ಜೆನೆಟಿಕ್ ಡಿಸೀಸ್ದು, ಪ್ರಿವಿಯಸ್ ಬರ್ತ್ ಏನಾದರೂ ಇದ್ದಾಗ ಆ ಮಗುವಿಗೆ ಏನಾದರೂ ಜೆನೆಟಿಕ್ ಡಿಫೆಕ್ಟ್ಸ್ ಇತ್ತಾ, ಇದನ್ನೆಲ್ಲದನ್ನು ತಗೊಂಡು ಸಾಫ್ಟ್ವೇರ್ ಮೂಲಕ ನಾವು ಒಂದು ರಿಸ್ಕ್ ಅನ್ನ ಕ್ಯಾಲ್ಕುಲೇಟ್ ಮಾಡ್ತೀವಿ ಈ ಟೆಸ್ಟ್ ನಲ್ಲಿ. ಈಗ ನಾವು ಬಯೋಕೆಮಿಕಲ್ ಪ್ಯಾರಾಮೀಟರ್ಸ್ ಒಂದು ಎಕ್ಸಾಂಪಲ್ ತಗೊಂಡು ನೋಡೋದಾದ್ರೆ ಹೇಗೆ ಇದು ಕೆಲಸ ಮಾಡುತ್ತೆ ಅಂತ. ಈಗ AFP ಏನಿದೆ, ಆಲ್ಫಾ ಫೀಟೋ ಪ್ರೋಟೀನ್ ಅಂತ ಏನ್ ಹೇಳ್ತೀವಿ, ಇದು ನ್ಯೂರಲ್ ಟ್ಯೂಬ್ ಡಿಫೆಕ್ಟ್ಸ್ ನಲ್ಲಿ ಜಾಸ್ತಿ ಆಗಿರುತ್ತೆ ಹಾಗೂ ಡೌನ್ ಸಿಂಡ್ರೋಮ್ ನಲ್ಲಿ ಕಡಿಮೆ ಆಗಿರುತ್ತೆ. ಬೀಟಾ HCG, ಫ್ರೀ ಬೀಟಾ HCG ಇವೆರಡೇನಿದೆ ಇದು ಡೌನ್ ಸಿಂಡ್ರೋಮ್ ನಲ್ಲಿ ಜಾಸ್ತಿ ಇರುತ್ತೆ. ಅನ್ಕಾಂಜುಗೇಟೆಡ್ ಹಿಸ್ಟ್ರಿಯಾಲ್ ಏನ್ ಹೇಳ್ತೀವಿ ಇದು ಡೌನ್ ಸಿಂಡ್ರೋಮ್ ನಲ್ಲಿ ಕಡಿಮೆ ಇರುತ್ತೆ. ಇನ್ಹಿಬಿನ್ ಎ ಅಂತ ಏನ್ ಹೇಳ್ತೀವಿ ಅದು ಡೌನ್ ಸಿಂಡ್ರೋಮ್ ನಲ್ಲಿ ಜಾಸ್ತಿ ಇರುತ್ತೆ ಹಾಗೂ ಪ್ರೆಗ್ನೆನ್ಸಿ ಅಸೋಸಿಯೇಟೆಡ್ ಪ್ಲಾಸ್ಮಾ ಪ್ರೋಟೀನ್ ಎ ಅಂತ ಏನ್ ಕರಿತೀವಿ ಅದು ಡೌನ್ ಸಿಂಡ್ರೋಮ್ ನಲ್ಲಿ ಕಡಿಮೆ ಇರುತ್ತೆ. ಹಾಗೆ ಈ ಟ್ರೈಸೋಮಿ 13 ಅಥವಾ ಎಡ್ವರ್ಡ್ಸ್ ಮತ್ತು ಪಟೋ ಸಿಂಡ್ರೋಮ್ ಅಂತ ಏನ್ ಹೇಳ್ತೀವಿ ಅದರಲ್ಲಿ ಇವೆಲ್ಲಾ ಪ್ಯಾರಾಮೀಟರ್ಗಳು ಕಡಿಮೆ ಇರುತ್ತೆ. ಕೆಮಿಕಲ್ಗಳು ಜಾಸ್ತಿ ಆಗಿದೆಯಾ ಕಡಿಮೆ ಆಗಿದೆಯಾ ಅನ್ನೋದ್ರ ಮೇಲೆ ನಾವು ಯಾವ ಸಿಂಡ್ರೋಮ್ ಇದೆ ಅನ್ನೋದನ್ನ ಇದರಲ್ಲಿ ಕಂಡುಹಿಡಿತೀವಿ. ಈ ಟೆಸ್ಟ್ ಯಾರಲ್ಲಿ ಮಾಡಬಹುದು ಅಂತ ನೀವು ಕೇಳಿದ್ರೆ, ಈ ಟೆಸ್ಟ್ ಎಲ್ಲಾ ಪ್ರೆಗ್ನೆಂಟ್ ಲೇಡೀಸ್ನು ಮಾಡಿಸ್ಕೊಳ್ಬಹುದು.
ಎಸ್ಪೆಷಲಿ ಯಾರು ಹೈ ರಿಸ್ಕ್ ಪ್ರೆಗ್ನೆನ್ಸಿ ಇರುತ್ತೆ, ಯಾರು IVF ಟ್ರೀಟ್ಮೆಂಟ್ ಒಳಗಾಗಿರ್ತಾರೆ, ಯಾರಿಗೆ ಫ್ಯಾಮಿಲಿ ಹಿಸ್ಟ್ರಿ, ಜೆನೆಟಿಕ್ ಡಿಸೀಸ್ ಫ್ಯಾಮಿಲಿ ಹಿಸ್ಟ್ರಿ ಏನಿದೆ, ಅವರೆಲ್ಲ ಈ ಟೆಸ್ಟನ್ನು ಮಾಡಿಸೋದು ತುಂಬ ಒಳ್ಳೆಯದು. ಹಾಗಾದ್ರೆ ಈ ಟೆಸ್ಟ್ ಇಂದ ಏನ್ ಗೊತ್ತಾಗುತ್ತೆ ಅಂತ ಹೇಳಿದ್ರೆ, ಈ ಟೆಸ್ಟ್ ನಿಂದ ನಮ್ಗೆ ರಿಸ್ಕ್ ಗೊತ್ತಾಗುತ್ತೆ, ಅಂದ್ರೆ ಪ್ರಾಬಬಿಲಿಟಿ ಗೊತ್ತಾಗುತ್ತೆ. ಮಗುವಿಗೆ ಆ ಡಿಸೀಸ್ ನ ರಿಸ್ಕ್ ಜಾಸ್ತಿ ಇದೆಯಾ ಅಥವಾ ಕಡಿಮೆ ಇದೆಯಾ ಅಂತ ಗೊತ್ತಾಗುತ್ತೆ. ಇದರಲ್ಲಿ ಹೈ ರಿಸ್ಕ್ ಬಂತು ಅಂತ ಹೇಳಿದ್ರೆ ಇದು ಡಯಾಗ್ನೋಸಿಸ್ ಅಲ್ಲ, ಇದು ರಿಸ್ಕ್ ಪ್ರಾಬಬಿಲಿಟಿ ಏನಿದೆ, ರಿಸ್ಕ್ ಜಾಸ್ತಿ ಇದೆಯಾ ಕಡಿಮೆ ಇದೆಯಾ ಅಂತ ಮಾತ್ರ ಇದರಿಂದ ಗೊತ್ತಾಗುತ್ತೆ. ಹಾಗಾದ್ರೆ ಏನ್ ಮಾಡ್ಬೇಕು, ಇದರಲ್ಲಿ ಏನಾದ್ರೂ ಪಾಸಿಟಿವ್ ಬಂತು, ಹೈ ರಿಸ್ಕ್ ಬಂತು ಅಂತಂದ್ರೆ ಏನ್ ಮಾಡ್ಬೇಕು ಅಂತ ಹೇಳಿದ್ರೆ, ಇದರಲ್ಲಿ 3 ಆಪ್ಷನ್ಸ್ ಇದೆ ನಿಮಗೆ. ಒಂದು NIPT ಟೆಸ್ಟ್ ನ ಮಾಡಬಹುದು, ನಾನ್ ಇನ್ವೇಸಿವ್ ಪ್ರಿನೇಟಲ್ ಟೆಸ್ಟಿಂಗ್ ಅಂತ. ನಾನು ನನ್ನ ಹಿಂದಿನ ಎಪಿಸೋಡ್ ನಲ್ಲಿ ಏನ್ ಮಾಡ್ತಾರೆ ಇದ್ರೊಳಗೆ ಅಂತ ಹೇಳಿದ್ದೆ. NIPT ಟೆಸ್ಟ್ ನ ಮಾಡಿ ಮತ್ತೆ ಕನ್ಫರ್ಮ್ ಮಾಡ್ಕೊಳ್ಬಹುದು. ಇಲ್ಲ ಅಂತ ಹೇಳಿದ್ರೆ ಆಮ್ನಿಯೋಸೆಂಟಸಿಸ್ ಮತ್ತೆ ಕೋರಿಯೋನಿಕ್ ವಿಲ್ಲಸ್ ಸ್ಯಾಂಪ್ಲಿಂಗ್ ಅಂತ ಹೇಳ್ತೀವಿ. ಈ ಆಮ್ನಿಯೋಸೆಂಟಸಿಸ್ 16 ವಾರದಿಂದ 18ನೇ ವಾರ ತನಕ ಮಾಡ್ತಾರೆ. ಹಾಗೂ ಕೋರಿಯೋನಿಕ್ ವಿಲ್ಲಸ್ ಸ್ಯಾಂಪ್ಲಿಂಗ್ ಏನಿದೆ ಇದು 11ರಿಂದ 13 ವಾರದ ತನಕ ಮಾಡ್ತಾರೆ. ಇವೆರಡು ಇನ್ವೇಸಿವ್ ಟೆಸ್ಟಿಂಗ್, ಅಂದ್ರೆ ಮಗುವಿಗೆ ತೊಂದರೆ ಆಗೋ ಚಾನ್ಸಸ್ ಇರುತ್ತೆ. ಆಮ್ನಿಯೋಸೆಂಟಸಿಸ್ ಮತ್ತು ಕೋರಿಯೋನಿಕ್ ವಿಲ್ಲಸ್ ಸ್ಯಾಂಪ್ಲಿಂಗ್ ಏನಿದೆ ಇದು ಇನ್ವೇಸಿವ್ ಟೆಸ್ಟಿಂಗ್ ಆಗಿರುತ್ತೆ. ಸೊ ಹೈ ರಿಸ್ಕ್ ಬಂದಾಗ ಬೇರೆ ಪ್ಯಾರಾಮೀಟರ್ಸ್ನೆಲ್ಲ ಗಣನೆಗೆ ತೆಗೆದುಕೊಂಡು ಈ ಟೆಸ್ಟ್ಗಳನ್ನ ಮಾಡಬೇಕಾಗತ್ತೆ ನಿಮ್ಮ ಡಾಕ್ಟರ್ಸ್ ಅಡ್ವೈಸ್ನಿಂದ. ಇವೆರಡು ಟೆಸ್ಟ್ನ ಏನು ರಿಸಲ್ಟ್ ಬರುತ್ತೆ ಅದ್ರ ಮೇಲೆ ಪ್ರೆಗ್ನೆನ್ಸಿನ ಟರ್ಮಿನೇಟ್ ಮಾಡಬೇಕಾ ಅಥವಾ ಕಂಟಿನ್ಯೂ ಮಾಡಬೇಕಾ ಅಂತ ತೀರ್ಮಾನ ಡಾಕ್ಟರ್ ಇದೆಲ್ಲದನ್ನ ನೋಡಿ ತೆಗೆದುಕೊಳ್ತಾರೆ. ನಿಮ್ಗೆಲ್ಲ ಈ ಮೆಟರ್ನಲ್ ಸ್ಕ್ರೀನಿಂಗ್ ಬಗ್ಗೆ ಅರ್ಥ ಆಗಿದೆ ಅಂತ ಅನ್ಕೊಳ್ತೀನಿ. ಥ್ಯಾಂಕ್ ಯು.